ಮೇಕೆ ಗೊಬ್ಬರ ಎಷ್ಟು ವ್ಯಾಲ್ಯೂಬಲ್ ಅಂತ ಅದನ್ನ ಗೊತ್ತಿರೋದ್ರಿಂದನೇ ಒಂದು ಹಿಕ್ಕೆ ಕೂಡ ಬಿಡದೆ ಎಲ್ಲದನ್ನು ತುಂಬ್ತಾ ಇದ್ದಾರೆ. ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೇಕಂತ ಇರೋ ರೈತರಿಗೆ ಒನ್ ಆಫ್ ದಿ ಬೆಸ್ಟ್ ಫರ್ಟಿಲೈಸರ್ ನಮ್ಮ ಮೇಕೆ ಗೊಬ್ಬರ. ಈ ಮೇಕೆ ಗೊಬ್ಬರ ನಮ್ ಕಡೆ ಒಂದ್ ಲೋಡ್ಗೆ 8 ರಿಂದ 10,000 ಓಡ್ತಾ ಇದೆ. ನಿಮ್ ಕಡೆ ಎಷ್ಟಿದೆ ಅಂತ ಕಮೆಂಟ್ ಮಾಡಿ. ಬರೀ ಮೇಕೆ ಗೊಬ್ಬರ ಮಾತ್ರ ಅಲ್ಲ, ಅದ್ರ ಹಾಲ್ನು ಕೂಡ ಸೇಲ್ ಮಾಡಿ ಒಳ್ಳೆ ದುಡ್ಡನ್ನ ಮಾಡಬಹುದು. ಈ ಮೇಕೆ ಹಾಲು 1 ಲೀಟರ್ಗೆ ಸಿಟಿಗಳಲ್ಲಿ 400 ರಿಂದ 900 ರೂಪಾಯಿ ಓಡ್ತಾ ಇದೆಯಂತೆ. ಇದು ಡೈಜೆಸ್ಟ್ ಮಾಡ್ಕೊಳ್ಳಕ್ಕೆ ತುಂಬಾನೇ ಈಸಿ ಮತ್ತೆ ತುಂಬಾ ಹೆಲ್ದಿ ಕೂಡ. ಚಿಕ್ಕ ಮಕ್ಕಳಿಗೆ, ವಯಸ್ಸಾಗಿರೋರಿಗೆ ಮತ್ತೆ ಅಲರ್ಜಿ ಇರೋರಿಗೆ ಇದು ಒಳ್ಳೇದು. ಈ ಹಾಲ್ನ ನೀವು ಹಾಗೆ ಮಾರದೆ ಪನ್ನೀರು, ತುಪ್ಪ ಮತ್ತೆ ಚೀಸ್ ಆಗಿ ಕನ್ವರ್ಟ್ ಮಾಡಿ ಮಾರಬಹುದು. ಸಿಟಿನಲ್ಲಿರೋ ಜನ ಈ ತರ ಪ್ರಾಡಕ್ಟ್ಸ್ ಗೆ ಒಳ್ಳೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಹಾಗೆ ಒಳ್ಳೆ ಬೆಲೆನೂ ಕೊಡ್ತಾಗೋತಾರೆ. ಈ ಮೇಕೆ ಹಾಲಿಂದ ಬರೀ ಫುಡ್ ಪ್ರಾಡಕ್ಟ್ಸ್ ಅಲ್ಲದೆ ಸೋಪ್ ನಂತ ಸ್ಕಿನ್ ಕೇರ್ ಐಟಮ್ಸ್ ಮಾಡಬಹುದು. ಈ ಮೇಕೆ ಹಾಲಲ್ಲಿರೋ ವಿಟಮಿನ್ಸ್ ಮತ್ತೆ ಲ್ಯಾಕ್ಟಿಕ್ ಆಸಿಡ್ ನಮ್ ಸ್ಕಿನ್ ನ ನರಿಶ್ ಮಾಡಕ್ಕೆ ಹೆಲ್ಪ್ ಮಾಡುತ್ತಂತೆ. ಈ ಮೇಕೆ ಹಾಲಿಂದ ಮಾಡಿರೋ ಹ್ಯಾಂಡ್ ಮೇಡ್ ಸೋಪ್ ಗಳನ್ನ 60 ರೂಪಾಯಿಂದ 150 ರೂಪಾಯಿ ತನಕ ಮಾರಬಹುದು. ಮೇಕೆ ಹಾಲಿನ ಬಿಸ್ನೆಸ್ ನ ಇಂಡಿಯಾದಲ್ಲಿ ಆಲ್ರೆಡಿ ಸಕ್ಸಸ್ಫುಲ್ ಆಗಿ ನಡೆಸ್ತಾ ಇದ್ದಾರೆ. ನೋಡಿ, ಪಂಜಾಬ್ ನ ಈ ಅಕ್ಕ ತಂಗಿಯರು 150 ಹಾಲ್ ಕರಿಯೋ ಮೇಕೆಗಳನ್ನ ಇಟ್ಕೊಂಡು ವರ್ಷಕ್ಕೆ 18 ರಿಂದ 20 ಲಕ್ಷ ಮಾಡ್ತಾ ಇದಾರಂತೆ. ಹಾಗೆ ಬಿಹಾರಲ್ಲಿ ಮಹಿಳೆಯರು ಒಂದು ಸಂಘ ಮಾಡ್ಕೊಂಡು ಅವರು ಸೋಪ್ ನ ತಯಾರಿಸ್ತಾ ಇದಾರಂತೆ. ಹೀಗೆ ಸಾವಿರಾರು ಸೋಪ್ ಗಳನ್ನ ತಯಾರಿಸಿ ಮಾರಿ ಅದರಿಂದ ತಿಂಗಳ ಒಂದು ಅಮೌಂಟ್ ನ ಅರ್ನ್ ಮಾಡ್ತಾ ಇದಾರೆ. ಮೇಕೆ ಅಂದ್ರೆ ಬರೀ ಮಟನ್ ಗೆ ಸಾಕೋದಲ್ಲ, ಈ ತರ ಹಾಲು ಮತ್ತೆ ಗೊಬ್ಬರದಿಂದನೂ ಒಳ್ಳೆ ದುಡ್ಡನ್ನ ಮಾಡ್ಕೋಬಹುದು. ನಮ್ಮ ಹತ್ರ ಇರೋ ಪ್ರಾಡಕ್ಟ್ ನ ಕರೆಕ್ಟ್ ಆಗಿ ಜನಗಳಿಗೆ ತಲುಪಿಸಬೇಕು ಅಷ್ಟೇ. ನ್ಯಾಚುರಲ್ ಮತ್ತೆ ಹೆಲ್ದಿ ಪ್ರಾಡಕ್ಟ್ಸ್ ಗೆ ಸಿಟಿನಲ್ಲಿರೋ ಜನಗಳ ಹತ್ರ ತುಂಬಾನೇ ಬೇಡಿಕೆ ಇದೆ. ರೈತರು ಈ ಅವಕಾಶನ ಬಳಸ್ಕೊಂಡು ಅವ್ರ ಊರಿಂದನೇ ಈ ಬಿಸ್ನೆಸ್ ಮಾಡಬಹುದು. ಈ ವಿಡಿಯೋನ ಸೇವ್ ಮಾಡ್ಕೊಂಡು ಎಲ್ಲರಿಗೂ ಶೇರ್ ಮಾಡಿ.